ನಮಸ್ತೆ ಸರ್. ನಮಸ್ತೆ. ರಾಮ ಮಂದಿರ ಉದ್ಘಾಟನೆ ಆಯಿತು, ಪ್ರಾಣ ಪ್ರತಿಷ್ಠಾಪನೆ ಆಯಿತು, ರಾಮಲಲ್ಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಒಂದು ಹಿಂದೂ ಆಗಿ ಅಥವಾ ಕರ್ನಾಟಕದವರಾಗಿ ಏನು ಅನಿಸ್ತಾ ಇದೆ ಮ್ಯಾಮ್? ಇದು ನಮಗೆ ನಿಮಗೆ ಅಂತಲ್ಲ, ಇಡೀ ಭಾರತ ದೇಶಕ್ಕೆ ಹೆಮ್ಮೆಯ ದಿವಸ ಇವತ್ತು. ನಮ್ಮ ಮೋದಿಜಿ ಯಾರು ಮಾಡಿದಂಥ ಇವತ್ತು ಮಾಡಿರುವಂತಹ ಈ ಕೆಲಸಕ್ಕೆ ಇಡೀ ದೇಶನೇ ಅವರ ಒಂದು ನೆನಪಿರಬೇಕು. ಇವತ್ತು ಮಾಡಿರುವಂಥ ನಮ್ಮ ದೇಶಕ್ಕೊಂದು ಒಳ್ಳೆಯ ರೀತಿ, ಒಳ್ಳೆಯ ಕೆಲಸಕ್ಕೆ ಅವ್ರನ್ನ ಮತ್ತೆ ಈ ಸತಿ ನಮ್ಮ ಪ್ರಧಾನಿಯಾಗಿ ನಾವು ನೋಡಬೇಕು ಅಂತ ಇಷ್ಟಪಡ್ತೀವಿ. ಅವರು ಇಲ್ಲ ಅಂದಿದ್ರೆ ಖಂಡಿತವಾಗಿಯೂ ನಮ್ಮಲ್ಲ, ನಮ್ಮ ಮಕ್ಕಳು ಕಾಲಕ್ಕೂ ಇದು ನಾವು ಯಾರು ನೋಡೋದಕ್ಕಾಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ಪ್ರಧಾನಿ ಅವರು ಇದ್ದಿದ್ದಕ್ಕೆ ಇಷ್ಟೆಲ್ಲಾಗಿದೆ. ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾತಿ ಒಂದು ಬಿಟ್ಟು ಎಲ್ಲ ಒಂದೇ ಹಿಂದೂ ಅಂತ ಏನು ಮಾಡಿದ್ದಾರೋ ನಮ್ಮ ದೇಶದಲ್ಲಿ ಎಲ್ಲರೂ ಹಿಂದುತ್ವ ಇದ್ದರೆ ಅವರು ಮೋದಿಯನ್ನು ಮಾಡಿರೋದನ್ನ ನೆನೆಸ್ಕೊಂಡು ಈ ಸತಿ ಮೋದಿಯವರು ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸಿ ಮಾಡಿದ್ರೆ ಖಂಡಿತ ಇಂಥ ನಮ್ಮ ರಾಮ ಜನ್ಮಭೂಮಿ ಅಂತಹ ಇನ್ನೂ ಹಲವಾರು ಇದ್ದಾವೆ. ಏನು ರಾಮ ಆಗಲಿ, ಮಸೀದಿ ಅದು ಇರಲಿ, ಎಲ್ಲ ಪ್ರತಿಯೊಂದು ಮಾಡಬೇಕು ಅಂದರೆ ಮೋದಿಯವರು ಇರಲೇಬೇಕು. ಇನ್ನು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಕಾಂಗ್ರೆಸ್ಸು ದಳ ಅಂತ ನಾನು ಯಾವ ಪಕ್ಷದಲ್ಲೂ ಮಾತಾಡ್ತಾ ಇಲ್ಲ. ಮೋದಿ ಒಬ್ಬರ ಕೈಯಿಂದ ಸಾಧ್ಯ ಹೊರತು ಬಿಟ್ಟು ಯಾರ ಕೈಯಿಂದ ಸಾಧ್ಯ ಇಲ್ಲ. ಅವ್ರು ಮತ್ತೊಮ್ಮೆ ಬಂದು ನಮ್ಮ ದೇಶಕ್ಕೆ ಇನ್ನೂ ಒಳ್ಳೇದು ಮಾಡಲಿ ಅಂತ ಈ ಆಂಜನೇಯರಲ್ಲಿ ರಾಮನಲ್ಲಿ ನಾವು ಬೇಡ್ಕೊತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇಲ್ಲ ಮೇಡಮ್, ತುಂಬ ಖುಷಿ ಆಗುತ್ತೆ, ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಒಂಥರ ಹಿಂದೂ ಹಬ್ಬ ಆಗಿದೆ. ಇಡೀ ದೇಶದಲ್ಲೇ ಎಲ್ಲ ಹಬ್ಬ ಆಚರಿಸ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ ಮೇಡಮ್. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಅಯೋಧ್ಯೆ ಅನ್ನುವಂಥದ್ದು ಒಂದು ಊರಾಗಿತ್ತು, ಈಗ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಮೇಡಮ್, ಖಂಡಿತ. ಅಲ್ಲಿ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಒಂದು ಆ ಜಾಗಕ್ಕೆ ವ್ಯಾಲ್ಯೂಯೇಷನ್ ಇರಲಿಲ್ಲ ಫಸ್ಟು. ಈಗ ಮೋದಿಯವರು ನಮ್ಮ ಆದಿತ್ಯನಾಥ್ ಇವರಿಬ್ಬರು, ಯೋಗಿ ಆದಿತ್ಯನಾಥ್ ಇಬ್ಬರು ಇವತ್ತು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಇವತ್ತು ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ರಾಜ್ಯಗಳಿಗೂ ಒಳ್ಳೆಯ ವ್ಯಾಲ್ಯೂಯೇಷನ್ ಬಂದಿದೆ. ಇದೇ ರೀತಿ ಎಲ್ಲ ಕಡೆಯೂ ಆಗಲಿ. ಯಾಕಂದರೆ ಹಿಂದುಳಿದವರು ಇದ್ದಾರೆ, ಇನ್ನೂ ಸುಮಾರು ಜನ ಬಡಸ್ತನದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಇವತ್ತು ಇದೇನಾಗಿದೆಯೋ ಇವತ್ತು ರಾಮನ ಒಂದು ಸನ್ನಿಧಿಲಿ ಇವತ್ತು ನಮ್ಮ ದೇಶಕ್ಕೆ ಇವತ್ತು ಒಂದು ಹಬ್ಬ. ನಾನು ಎಲ್ಲರಿಗೂ ಒಂದು ಕೇಳ್ಕೊಳ್ಳೋದೇನೆಂದರೆ, ಇವತ್ತೊಂದು ದಿವಸ ಏನಿದೆಯೋ ಗೌರ್ಮೆಂಟ್ ರಜಾ ಅಂತ ಈ ಇದರಲ್ಲಿ ಏನು ಹೇಳ್ತಾರೆ, ಮುಂದಿನ ವರ್ಷಕ್ಕೆ ಗೌರ್ಮೆಂಟ್ ರಜಾ ಅಂತ ಒಂದು ದಿವಸ ನಮಗೆ ರಂಜಾನ್ ಬೇಡ, ನಮ್ಮದು ಒಂದು ಹೇಳ್ಕೊತೀವಿ. ನಮ್ಮ ಹಿಂದೂಲಿ ಒಂದು ಯಾವುದನ್ನ ಒಂದು ಹಬ್ಬದ್ದು ರಜಾ ಕೊಡೋದು ಬೇಡ. ಇದೊಂದು ದಿವಸ ನಮ್ಮ ರಾಜ್ಯಕ್ಕೆ ಈ ಹೊಸ ದಿವಸ ಅಂತ ಒಂದೇ ಒಂದು ರಜಾ ಅಂತ ಮಾಡಿ ಅದು ಮೋದಿಯವರು ಮಾಡ್ತಾರೆ. ಇನ್ಯಾವ ಪಕ್ಷದವ್ರು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಮೋದಿ ಕೈಯಲ್ಲಿ ಆಗೋದು. ಅವ್ರು ಬಿಟ್ಟರೆ ಇನ್ಯಾವ ರಾಜಕೀಯದಲ್ಲೂ ನಾನು ನೋಡಿಲ್ಲ ಮ್ಯಾಮ್. ಇದು ಸತ್ಯ, ಇದು ಸತ್ಯ. ಓಕೆ, ಇನ್ನೊಂದು ವಿಚಾರ ಮಾತನಾಡಬೇಕು ಅಂತಂದರೆ, ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ, ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ, ರಾಮ ಮಂದಿರ ಉದ್ಘಾಟನೆ ಆಗಿದೆ. ಇದನ್ನು ಹಲವಾರು ಜನ ಟೀಕೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು? ಟೀಕೆ ಮಾಡೋರು ಮಾಡ್ತಾನೆ ಇರಲಿ ಬಿಡಿ ಮೇಡಮ್. ಮಾಡೋದನ್ನ ಮಾಡೋರು 500 ವರ್ಷದಿಂದ ಇವ್ರೇನು ಮಾಡ್ತಾಯಿದ್ರು ಮೇಡಮ್? ಇದನ್ನು ಮಾಡಬೇಕಾಯ್ತು, ಇವರೇ ಮಾಡಿ ತೋರಿಸ್ಬೋದಾಯ್ತಲ್ಲ. ಟೀಕೆ ಮಾಡೋರೆಲ್ಲ ಇವತ್ತು ಮಾಡಿ ತೋರಿಸಿದ್ದಾರೆ. ಮಾಡೋರು ಇದ್ಮೇಲೆ ಟೀಕೆ ಮಾಡೋರು ಇದ್ದೇ ಇರ್ತಾರೆ ಮ್ಯಾಮ್. ಯಾರು ಏನನ ಮಾಡಲಿ, ಯಾರು ಏನನ ಹೇಳ್ಕೊಳ್ಳಿ, ಕಾಂಗ್ರೆಸ್ಸಲ್ಲಿ ಇರುವಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಆಗ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಿರೋ ಅವ್ರಿಗೂ ಇಷ್ಟ ಇದೆ. ಏನು ಮಾಡೋದಕ್ಕಾಗಲ್ಲ. ಒಂದು ಪಕ್ಷದಲ್ಲಿದ್ದಾರೆ, ಆ ಥರ ಮಾತಾಡ್ತಾರೆ. ಅವರು ಇವತ್ತಲ್ಲ ನಾಳೆ ಅವ್ರು ಹೋಗ್ತಾರೆ, ರಾಮನ ಒಂದು ಸನ್ನಿಧಿಗೆ ಹೋಗಿ ಅವ್ರು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಎಲ್ಲರಿಗೂ ಇಷ್ಟ ಇದೆ. ರಾಮ ಅಂದರೆ ಯಾರಿಗೂ ಇಷ್ಟ ಇಲ್ಲ? ನಮ್ಮ ಮುಸ್ಲಿಮ್ಸ್ ಅವ್ರಿಗಿದೆ, ನಮ್ಮ ಕ್ರಿಶ್ಚಿಯನ್ ಅವ್ರಿಗೂ ಇದೆ. ಎಲ್ಲರಿಗೂ ರಾಮ ಒಬ್ಬನೇ ಇರೋದು. ಇಬ್ಬಿಬ್ಬರು ರಾಮದಿರು ಯಾರೂ ಇಲ್ಲ, ಒಬ್ಬನೇ ರಾಮ. ಮುಸ್ಲಿಮ್ಸ್ಗೆ, ಕ್ರಿಶ್ಚಿಯನ್ಗೆ, ಹಿಂದೂ ಎಲ್ಲರಿಗೂ ಒಂದೇ ರಾಮ. ಸಿದ್ದರಾಮಯ್ಯವ್ರಿಗೂ ಒಂದೇ ರಾಮ, ಡಿ.ಕೆ. ಶಿವಕುಮಾರ್ಗೂ ಒಂದೇ ರಾಮ. ಎಲ್ಲರಿಗೂ ಒಂದೇ ರಾಮ. ಎಲ್ಲರಿಗೂ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಲಿ ಅಷ್ಟೇ ಮ್ಯಾಮ್. ಸರ್, ನೀವು ಯಾವಾಗ ಅಯೋಧ್ಯೆಗೆ ಹೋಗೋದು ಸರ್? ಖಂಡಿತವಾಗ್ಲೂ ಈಗ ಹೋಗ್ಬೋದಾಗಿತ್ತು. ರಶ್ ಇದೆ. ಇನ್ನೊಂದು 2 ತಿಂಗಳು ಬಿಟ್ಟು ನಾವೆಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇನಿದ್ದಾರೋ ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕಂತಿದ್ದೀವಿ. ಖಂಡಿತ ಹೋಗ್ತೀವಿ ಮ್ಯಾಮ್. ಖಂಡಿತವಾಗ್ಲೂ. ತುಂಬ ಆಸೆ ಇದೆ ಹೋಗ್ಬೇಕು ಅಂತ. ಸ್ವಲ್ಪ ಎಲ್ಲ ಕ್ರೌಡ್ ಎಲ್ಲ ಕಮ್ಮಿ ಆದಮೇಲೆ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತೀನಿ ಮೇಡಮ್. ಖಂಡಿತ. ಈಗ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ಮೂರ್ತಿ, ಅದು ನಮ್ಮ ಹೆಮ್ಮೆಯ ಶಿಲ್ಪಿ ಆಗಿರುವಂತಹ ಅರುಣ್ ಅವ್ರದ್ದು, ಮೈಸೂರಿನ ಅರುಣ್ ಅವ್ರದ್ದು. ನಿಮ್ಗೆ ಏನು ಅನಿಸ್ತಾ ಇದೆ ಒಬ್ಬ ಕನ್ನಡಿಗರಾಗಿ?
ಒಂದು ದೊಡ್ಡ ಹೆಮ್ಮೆ ವಿಷಯ ಮೇಡಮ್, ಅದು ಒಂದು ದೊಡ್ಡ ಹೆಮ್ಮೆ ವಿಷಯ. ನಮ್ಮ ಕನ್ನಡಿಗರಾಗಿ ನಮ್ಮ ನೆಲದ ಕರ್ನಾಟಕದ ಕಲ್ಲನ್ನು ತಗೊಂಡೋಗಿ ಶ್ರೀರಾಮ ಮೂರ್ತಿನ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋರು ಹೆಮ್ಮೆ ವಿಷಯ. ಅದು ತುಂಬ ಖುಷಿ ಪಡೋ ವಿಷಯ. ಏನ್ ವೇಷ ಹಾಕಿದ್ಯಾ? ನೀನೇನು ವೇಷ ಹಾಕಿದ್ಯಾ? ದೇವಿ. ಹೌದಾ, ಖುಷಿ ಆಗ್ತಿದ್ಯಾ? ಎಷ್ಟು ಖುಷಿ ಆಗ್ತಿದೆ ಇವಾಗ? ಇವಾಗ ಖುಷಿ ಆಗ್ತಾ ಇದೆಯಾ ನಿಂಗೆ? ಇವಾಗ ಖುಷಿ ಆಗ್ತಿದ್ಯಾ? ಏನ್ ಮಾಡಿದ್ರು ರಾಮ? ಆಟ ಆಡುವಂತೀವಿ. ಹೌದಾ, ಇವತ್ತು ಸ್ಕೂಲ್ ರಜೆ ಆಯ್ತಾ? ಹೌದು, ಇವತ್ತು ಸ್ಕೂಲ್ ರಜೆ. ಏನಕ್ಕೆ ಸ್ಕೂಲ್ ರಜೆ? ರಾಮ ಮಂದಿರ ಉದ್ಘಾಟನೆ ಆಯ್ತು, ಅದಕ್ಕೆ ಇವತ್ತು ರಜೆ ಸ್ಕೂಲ್ ಕೊಟ್ಟಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಆಗಿದ್ದಕ್ಕೆ ನಿನ್ ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಏಂತ ಖುಷಿ ಆಗ್ತಾ ಇದೆ? 500 ವರ್ಷ ಆದಮೇಲೆ ರಾಮ ಮಂದಿರನ ಉದ್ಘಾಟನೆ ಮಾಡುತ್ತಿದ್ದಾರೆ, ಅದಕ್ಕೆ ಖುಷಿ ಆಗ್ತಿದೆ. ಈಗ ನೆಕ್ಸ್ಟು ಈಗ ಶಾಲೆಗೆ ಹೋಗ್ತೀಯಲ್ಲ, ನಾಳೆ ಹೋಗ್ತೀಯಲ್ಲ, ಈ ರಾಮನ ಬಗ್ಗೆ ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದ್ರ ಬಗ್ಗೆ ನೀನು ಹೇಳ್ತೀಯಾ? ಹಾಂ, ಹೇಳ್ತೀನಿ. ಯಾವ ಥರ ಹೇಳ್ತೀಯಾ? ಬೆಳಗ್ಗೆಯಿಂದ ಪೂಜೆ ಮಾಡಿದ್ಯಾ? ಹಾಂ, ಮಾಡಿದೆ. ಯಾವ ಥರ ಪೂಜೆ ಮಾಡಿದೆ? ರಾಮ ಮಂದಿರಿಂದ ದೀಪ ಕಳಿಸಿದ್ರು, ಅದನ್ನ ಲ್ಯಾಂಪ್ ಮಾಡಿಬಿಟ್ಟು ಪೂಜೆ ಮಾಡಿದ್ದು. ನಿಂಗೆ ಅಯೋಧ್ಯೆ ಬಗ್ಗೆ ಗೊತ್ತಾ? ಅಯೋಧ್ಯ ಬಗ್ಗೆ ಗೊತ್ತು. ಒಂದು ಸ್ವಲ್ಪ ನನಗೆ ಹೇಳ್ತೀಯಾ? ಅಯೋಧ್ಯ ರಾಮ ವನವಾಸದಲ್ಲಿ 14 ವರ್ಷ ಅಲ್ಲಿ ವನವಾಸ ಮಾಡ್ತಿದ್ದ, ಅದ್ರ ಬಗ್ಗೆ ಗೊತ್ತು. ಯಾವ ಥರ ವನವಾಸ ಮಾಡ್ತಿದ್ದ ಅಂತೆಲ್ಲ ಗೊತ್ತಾ ನಿನಗೆ? ಓಕೆ, ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಅಂತ ಗೊತ್ತಲ್ವಾ? ಹಾಂ. ಈಗ ಅಲ್ಲಿ ದೇವಸ್ಥಾನ ಆಗಿದೆ, ಅದ್ರ ಬಗ್ಗೆ ಖುಷಿ ಇದೆಯಾ ನಿನಗೆ? ಹಾಂ, ತುಂಬ ಖುಷಿ ಇದೆ. ಏನಂತ ಖುಷಿ ಆಗ್ತಾ ಇದೆ? ರಾಮನ ದೇವಸ್ಥಾನ ಉದ್ಘಾಟನೆ ಆಯಿತು ಅಂತನಾ, ಅಥವಾ ಬಾಲಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಯಿತು ಅಂತನಾ? ಯಾವ ವಿಚಾರಕ್ಕೆ? ಬಾಲ ಮಂದಿರದಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿದ್ದು, ಅದಕ್ಕೆ ತುಂಬ ಖುಷಿ ಆಗಿದೆ. ಯಾರು ನೀನು ಚಿನ್ನಿ? ದೀಕ್ಷಾ. ಏನು ಪಾತ್ರ ವಹಿಸಿದ್ಯಾ ಇವತ್ತು? ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ. ಚೆನ್ನಾಗಿ ಕಾಣ್ತಿದ್ಯಾ ನೀನು ಇವತ್ತು? ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ? ಎಲ್ಲ ಏನಂತ ಅಂದ್ರು? ಚೆನ್ನಾಗಿದ್ದೀನಂದ್ರು. ನಿಮ್ಗೆ ಇಷ್ಟ ಆಗ್ತಿದ್ಯಾ? ಏನ್ ಮಾಡಿದ್ರು ಆಂಜನೇಯ? ಒಳ್ಳೇದ್ ಮಾಡಿದ್ರು. ಏನಕ್ಕೆ ಇವತ್ತು ಹಾಕಿದ್ಯಾ ಆಂಜನೇಯನ ವೇಷನ? ಅತ್ತೆ ಹಾಕಿತು. ಅದೇ ಹಾಕಿದ್ರಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೇವಿ. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟಾ? ಜೋರಾಗೇಳಮ್ಮ. ಜೈ ಶ್ರೀರಾಮ್. 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 ನಮಸ್ತೆ ಸರ್. ನಮಸ್ತೆ. ಈಗ ರಾಮ ಮಂದಿರ ಉದ್ಘಾಟನೆ ಆಗಿದೆ, ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ, ಇದು ಖುಷಿ ಆಗ್ತಿದೆ ಯಾವ ಥರ? ಇದಕ್ಕೆ ನಮಗೆ ತುಂಬ ಖುಷಿ ಇದೆ. 500 ವರ್ಷದ ನಮಗೆ ಇದು ಇಂತಜಾರ ಆಯಿತು. ಇವತ್ತು ಭಾಳ ಖುಷಿ ಇದೆ. ಪೂರಾ ಹಿಂದೂಕ್ಕೆ ಖುಷಿ ಇದೆ ಇವತ್ತು. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿದೆ, ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ನೀವು ಯಾವಾಗ ಅಯೋಧ್ಯೆಗೆ ಹೋಗೋದು? ನಾವು ಹೋಗಬೇಕು ಅಂತ ತುಂಬ ಅರ್ಜೆಂಟಲ್ಲಿ ಇದ್ದೀವಿ, ಈಗ ನೋಡಬೇಕು ಅಂತ. ಅದರಲ್ಲಿ ಯಾವಾಗ ವ್ಯವಸ್ಥೆ ಆಗುತ್ತೆ ಹೋಗೋಕ್ಕೆ ಹೋಗ್ತೀವಿ, ಪಕ್ಕಾ ಹೋಗ್ತೀವಿ, ಆದಷ್ಟು ಬೇಗ ಹೋಗ್ತೀವಿ. ರಾಮ ಮಂದಿರ ಪ್ರತಿಷ್ಠಾಪನೆ ಆಗೋಕ್ಕೆ ಶತಶತಮಾನಗಳಷ್ಟು ದಿನಗಳಷ್ಟು ಕಾಯಬೇಕಾಗಿದೆ, ವರ್ಷಗಳಷ್ಟು ನಾವು ಕಾಯಬೇಕಾಗಿತ್ತು. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಲೇಟ್ ಆಗಿದೆ, ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಹಿಂದೂಗಳಿಗೆ ಇವಾಗ ದೇವರು ಯಾವಾಗ ಇಚ್ಛೆ ಆಯಿತೋ ಇವಾಗ ಆಯಿತು ಪೂರ್ಣ. ಭಾಳ ಖುಷಿ ಇದೆ. ನೀವಿವತ್ತು ಯಾವ ಥರ ಪೂಜೆ ಮಾಡಿದ್ರಿ? ನಾವು ಇವತ್ತು ಚೆನ್ನಾಗಿ ಪೂಜೆ ಮಾಡಿದ್ದೀವಿ, ಎಲ್ಲರೂ ಸೇರಿಕೊಂಡು ಶ್ರೀರಾಮನ ಪೂಜೆ ಮಾಡಿದ್ದೀವಿ. ಇವತ್ತು ಪ್ರಸಾದ ಎಲ್ಲ ಇತ್ತು, ಚೆನ್ನಾಗಿ ಪೂಜೆ ಆಗಿದೆ. ಓಕೆ, ಶ್ರೀರಾಮನ ಭಕ್ತರಿಗೆ ಏನಾದರೂ ಹೇಳಬೇಕು ಅಂದರೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಶುಭಾಶಯಗಳು, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ಇವತ್ತು ರಾಮನನ್ನು ನೀವು ಪೂಜೆ ಮಾಡಿದ್ರ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗಿದೆ, ಹಾಗೆ ಉದ್ಘಾಟನೆ ಆಗಿದೆ, ರಾಮನೆಲ್ಲ ಮೂರ್ತಿ ಸ್ಥಾಪನೆ ಆಗಿದೆ, ಅದರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಿಜಕ್ಕೂ ಖುಷಿ ಅನ್ನಿಸ್ತಾ ಇದೆ ಯಾವ ಥರ? ಹಾಂ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ 500 ವರ್ಷ ಆದಮೇಲೆ ರಾಮನ ಉದ್ಘಾಟನೆ ಆಗ್ತಾ ಇರೋದು ಎಲ್ಲ ಹಿಂದೂಗಳು ಖುಷಿ ಪಡುವ ವಿಚಾರ. ಇವತ್ತೆಲ್ಲರೂ ಬೆಳಿಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿದ್ವಿ. ಮನೆ ಹತ್ರ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ಆಮೇಲೆ ಅಲ್ಲೆಲ್ಲ ಚೆನ್ನಾಗಿ ನೋಡಿದ್ವಿ. ಈಗ
ಗಾಳಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿನೂ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀವಿ, ನೋಡೋಕ್ಕೆ ಬಂದಿದ್ದೀವಿ. ನಿಜಕ್ಕೂ ಖುಷಿ ಆಗ್ತಾ ಇದೆಯಾ? ಈಗ ನಮ್ಮ ಜನ್ರೇಷನ್ನಲ್ಲಿ ಈ ರಾಮ ಮಂದಿರ ಸ್ಥಾಪನೆ ಆಯಿತು, ಉದ್ಘಾಟನೆ ಆಯಿತು, ಹಾಗೆ ಬಾಲರಾಮನ ಸ್ಥಾಪನೆ ಆಯಿತು, ಪ್ರತಿಷ್ಠಾಪನೆ ಆಯಿತು. ನಿಜಕ್ಕೂ ನಿಮಗೆ ಈ ಕ್ಷಣದಲ್ಲಿ ನಾವೊಂದು ಯೂತ್ಸ್ ಆಗಿ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದು, ನಾವು ಅಂದರೆ ಹಿಂದೂಸ್ ಎಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಒಂದೊಳ್ಳೆ ಸ್ಥಾನ ಸಿಗ್ತಾಯಿದೆ ಅಂತ ಇವಾಗ ಅನ್ನಿಸ್ತಾ ಇದೆ ನಮಗೆಲ್ಲರಿಗೂ. ಅದು ನಾವು ಹೆಮ್ಮೆ ಪಡುವಂಥ ವಿಷಯ, ಎಲ್ಲ ಹಿಂದೂಗಳು ಹೆಮ್ಮೆ ಪಡುವಂಥ ವಿಷಯ ಆಗಿದೆ. ಅದು 500 ವರ್ಷ ಆದಮೇಲೆ ಎಷ್ಟೇ ಆದ್ರೂ ಸತ್ಯಕ್ಕೆ ಗೆಲ್ಲಿ ಸಿಗಬೇಕಲ್ಲ, ಹಂಗೆ ಸಿಗ್ತಾಯಿದೆ ಅಂದ್ಕೊತೀನಿ ಹಿಂದೂ ನಮ್ಮ ಧರ್ಮಕ್ಕೆ. ಥ್ಯಾಂಕ್ ಯು. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಖುಷಿ ತಂದಿದೆಯಾ ಅಥವಾ ಬೇಜಾರಾಗಿದೆ? ಯಾವ ಥರ? ಈ ಬೇಜಾರು ಅಂತ ಏನಿಲ್ಲ, ತುಂಬ ಖುಷಿ ತಂದಿದೆ. ಯಾಕಂದರೆ ಬಾಲರಾಮನ ನೋಡೋದಂದರೆ ಯಾರಿಗೆ ಹೇಳಿ ಇಷ್ಟ ಇರಲ್ಲ, ಎಲ್ಲರೂ ನಾವು ಹೆಮ್ಮೆ ಪಡುವಂಥ ವಿಷಯನೇ. ತುಂಬಾ ಖುಷಿಯಾಗಿದೆ, ಅದರಲ್ಲೇನು ಯಾವ ಥರ ಬೇಜಾರಿಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ತುಂಬ ಖುಷಿ ಆಗುತ್ತೆ. ಈಗ ಕರ್ನಾಟಕದಲ್ಲಿ ಇರುವಂತಹ ಮೈಸೂರಿನವರ ಆಗಿರುವಂತಹ ಶಿಲ್ಪಿ ಆಗಿರುವಂತಹ ಅರುಣ್ ಅವರ ಏನು ಕೆತ್ತನೆ ಮಾಡಿದಾರಲ್ಲ, ಆ ಮೂರ್ತಿಯನ್ನು ಈಗ ರಾಜಮರ್ಯಾದೆಯಿಂದ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಇದ್ರ ಬಗ್ಗೆ ಒಬ್ಬರು ಕನ್ನಡಿಗರಾಗಿ ನೀವೇನು ಹೇಳೋಕೆ ಇಷ್ಟ? ನಂಗೆ ತುಂಬ ಹೆಮ್ಮೆ ಆಗುತ್ತೆ. ನಾನು ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನೋಡಿದ್ದು, ಈ ಥರ ಅರುಣ್ ಅವರು ಕೆತ್ತನೆ ಮಾಡ್ತಾರೆ ಅಂತ ತುಂಬ ಖುಷಿ ಆಯಿತು. ಆಮೇಲೆ ಮೈಸೂರು ರಾಜ್ಯದವರು ಅಂದರೆ ಇನ್ನೂ ಖುಷಿ ಆಯಿತು, ಮೈಸೂರು ಕಡೆಯಿಂದ ಅಂತ. ಮತ್ತು ನನಗೂ ಹೆಮ್ಮೆ ಅನ್ನಿಸ್ತಾ ಇದೆ, ಕನ್ನಡದವ್ರು ಮಾಡಿದ್ದು ವಿಗ್ರಹನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಈಗ ನೀವು ಯಾವಾಗ ಅಯೋಧ್ಯೆಗೆ ಹೋಗಿ ರಾಮಲಲ್ಲಾ ಮೂರ್ತಿಯ ದರ್ಶನವನ್ನು ಪಡೆಯೋದು? ನನಗೆ ಇನ್ನೂ ತುಂಬ ಆಸೆ ಇದೆ, ನಾನು ಓದಬೇಕು ಅಂತ. ನಮ್ಮ ದುಡ್ಡಲ್ಲಿ ನಾವು ಹೋಗ್ಬೇಕಂದ್ರೆ ತುಂಬ ಕಷ್ಟನೇ ಇದೆ. ಅಯೋಧ್ಯೆಗೆ ಹೋಗೋದಂದರೆ ಸುಮ್ಮನೆ ಅಲ್ಲ, ಅದಕ್ಕೆ ನಾನು 3 ವರ್ಷ ಎಲ್ಲ ಆಗುತ್ತೆ ಇನ್ನು ಹೋಗ್ಬೇಕಂದ್ರೆ. ಖುಷಿ ಇದೆ ಹೋಗ್ಬೇಕಂದ್ರೆ ಖುಷಿ ಇದೆ. ಆಮೇಲೆ ಅಲ್ಲಿ ನೋಡಬೇಕಂದ್ರೆ ತುಂಬ ಇಷ್ಟ ಆಗಿದೆ. ರಾಮ ಭಕ್ತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ? ರಾಮ ಭಕ್ತನಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಹಿಂದೂ ಧರ್ಮನ ಬೆಳೆಸಬೇಕು, ಉಳಿಸ್ಬೇಕು. ಹಾಗೆ ನಾವೆಲ್ಲರೂ ಭಾರತೀಯರನ್ನೋದು ಯಾವತ್ತೂ ಮರಿಬಾರ್ದು, ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ ಮರಿಬಾರ್ದು. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.